ನಮ್ಮ ನೂತನವಾಗಿ ನಮ್ಮ ಪಕ್ಷಕ್ಕೆ ಸೇರಿರುವಂಥ ಮೂರ್ತಿ ಮತ್ತು ಈಶ್ವರಪ್ಪ ಅವರು ಸದಸ್ಯರಾಗಿ ಸೇರಿಕೊಂಡಿದ್ದಾರೆ. ಮತ್ತು ನಮ್ಮ ಲಕ್ಷ್ಮೀದತ್ತಪ್ಪ ನಮ್ಮ ಧನಂಜಯ್ ಕುಮಾರ್ ಕಾರ್ಯದರ್ಶಿಯಾಗಿ ಮತ್ತು ಇಲ್ಲಿ ನಾವು ಜವಾಬ್ದಾರಿ ಮುಂದೆ ಇದ್ದೀವಿ. ಮತ್ತು ನೂತನವಾಗಿ ಲಕ್ಷ್ಮೀನಾರಾಯಣ ಮತ್ತು ನವೀನ್ ಕುಮಾರ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಇವತ್ತು ಊರಿಗೆ ಬಂದಿರೋ ಮುಖ್ಯ ಉದ್ದೇಶ ಏನಂತಂದರೆ, ಇಲ್ಲಿ ಸುಮಾರು ದಿನಗಳಿಂದ ಜಲಜೀವನ ಮಿಷನ್ ಯೋಜನೆಯನ್ನು ಜಾರಿಗೆ ತಂದಿದ್ರು. ಆ ಯೋಜನೆಯಲ್ಲಿ ಇಲ್ಲಿ ಏನು ಕಂಪ್ಲೀಟ್ ಆಗಿ ಯೋಜನೆಯಲ್ಲಿ ಜಾರಿಗೆ ತಂದ ಮೇಲೆ ಅದನ್ನು ಕಂಪ್ಲೀಟ್ ಆಗಿ ಕೊಡಬೇಕಿತ್ತು. ಅದನ್ನು ಕೊಡದೆ ಕಾಂಟ್ರಾಕ್ಟ್ ನೋಡಿ ಪೂರ್ಣ ಟ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ದಾರೆ. ಟ್ಯಾಂಕು ಪೂರ್ತಿ ಮಾಡಿಲ್ಲ. ಸುಮಾರು ಒಂದು ವರ್ಷ ಮೇಲೆ ಆಗ್ತಾ ಇದೆ. ಒಂದು ವರ್ಷ ಮೇಲೆಯಿಂದ ಕೂಡ ಒಬ್ಬರಿಗೊಬ್ಬರು ತಗೊಳ್ಳೋದು, 3 ತಿಂಗಳು ಕೆಲಸ ಮಾಡೋದು, ಅದನ್ನು ಕಾರ್ಯವನ್ನು ಪೂರ್ಣಗೊಳಿಸಿದೆ. ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗಿದ್ದಾರೆ. ಇವತ್ತು ಸಾರ್ವಜನಿಕ ಸೌಲಭ್ಯನೂ ಸಿಕ್ಕಿಲ್ಲ. ಈ ಕೆಲಸ ಪೂರ್ತಿ ಆಗುತ್ತೆ ಅನ್ನೋ ನಂಬಿಕೆಯನ್ನು ಕೂಡ ಅವ್ರು ಕಳ್ಕೊಂಡಿದ್ದಾರೆ. ಆದ್ದರಿಂದ ನಾವು ಇವತ್ತು ಇದನ್ನು ಮಾತಾಡೋಕ್ಕೋಸ್ಕರನೇ ನಾವು ಈ ಊರಿಗೆ ಬಂದ್ವಿ. ಯಾಕಂದರೆ ಸಾರ್ವಜನಿಕರಿಗೆ ಸಿಗಬೇಕಾದ ಒಂದು ಮೂಲ ಸೌಕರ್ಯ ಇದು, ನೀರಿನ ಸೌಲಭ್ಯ, ಅದು ಅವ್ರು ಸಿಕ್ಕಿಲ್ಲ ಅಂತೇಳಿ. ಮತ್ತು ಸಾರ್ವಜನಿಕ ಕುಡಿಯೋ ನೀರು ಬೋರ್ವೆಲ್ ಕೊಡ್ತೀವಿ, ಬೋರ್ವೆಲ್ ಕೊರೆದ್ಬಿಟ್ಟು ಬೋರ್ವೆಲ್ ಕನೆಕ್ಷನ್ ಕೂಡ ಇದಕ್ಕೆ ಕೊಡಬೇಕಿತ್ತು. ಬೋರ್ವೆಲ್ ಸಹ ಇದು ಕೊಡೋದಿಲ್ಲ. ಮತ್ತು ಇದೇನು ಟ್ಯಾಂಕ್ ಪೂರ್ತಿಗೊಳಿಸ್ಬೇಕಿತ್ತು, ಅದು ಪೂರ್ತಿಗೊಳಿಸಿಲ್ಲ. ಮತ್ತು ಇದಕ್ಕೆ ಕಚ್ಚಾ ವಸ್ತುಗಳು ಸರಬರಾಜು ಏನಾಗಿದೆ, ಎಂಸ್ಯಾಂಡ್ ಆಗಲಿ ಸಿಮೆಂಟ್ ಆಗಲಿ, ನೋಡಪ್ಪ ಎಂಸ್ಯಾಂಡ್ ನೋಡು, ಇದರಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿದ್ದಾರೆ. ಅದು ಸುಮಾರು ಟೈಮು ಏನಾಗಿದೆ, ಇದು ಕೊಚ್ಕೊಂಡು ಹೋಗಿದೆ, ಅರ್ಧಂಬರ್ಧ ಕೊಚ್ಕೊಂಡು ಹೋಗಿದೆ. ಯಾಕೆ ಅಂದರೆ ಇವು ಸಮಯಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡದೇ ಇರೋ ಕೊರತೆ. ಅದು ಅವರು ಕಾಂಟ್ರಾಕ್ಟ್ ಅವ್ರ ಸಮಸ್ಯೆನೋ ಇಲ್ಲ ಕಾರ್ಮಿಕರ ಸಮಸ್ಯೆನೋ ನಮ್ಗೆ ಗೊತ್ತಿಲ್ಲ. ಆದರೆ ಸೌಲಭ್ಯವನ್ನು ಪೂರ್ಣಗೊಳಿಸದೆ ಮತ್ತು ಸಾರ್ವಜನಿಕರ ಒಂದು ಸ್ವತ್ತನ್ನು, ಸಾರ್ವಜನಿಕರ ಒಂದು ಏನು ನಾವು ತೆರಿಗೆ ಕಟ್ತೀವಿ ಅದನ್ನ ದುರುಪಯೋಗ ಹೆಂಗೆ ಮಾಡ್ಕೊತಾರೆ ಅನ್ನೋದನ್ನ ಸಾರ್ವಜನಿಕರು ನೋಡಬೇಕು. ಮತ್ತು ನಮ್ಮ ಬಾಗೇಪಲ್ಲಿ ಮತ್ತು ಹಳ್ಳಿಗಳಲ್ಲಿ ಸಾರ್ವಜನಿಕರು ಮತ್ತು ಏನು ನಮ್ಮ ಯುವ ಘಟಕ ಇದ್ದಾರೆ, ಯುವ ಪೀಳಿಗೆ, ನಾವೇನೇಂತೀವಿ, ಇಂದಿನ ಮಕ್ಕಳೇ ನಾಳಿನ ಪೌರರು ಅಂತ ಹೇಳ್ತೀವಿ. ನೀವೆಲ್ಲ ಕೂಡ ಇದನ್ನ ಅರಿಬೇಕು. ಯಾಕೆಂದ್ರೆ ನಮ್ಮ ದುಡ್ಡೇ ಖರ್ಚು ಮಾಡೋದು. ಯಾರು ಕೂಡ ಯಾರ ಮನೆಯಿಂದ ತಂದು ನಮಗೆ ಯಾವ ಯೋಜನೆಯಲ್ಲಿ ಕೂಡ ಅವ್ರು ಇನ್ವೆಸ್ಟ್ ಮಾಡಿ ಕೆಲಸ ಮಾಡಲ್ಲ. ನಮ್ಮ ದುಡ್ಡನ್ನೇ ನಾವು ಏನ್ ತೆರಿಗೆ ಕಟ್ತೀವಿ, ಇವತ್ತು ಪ್ರತಿಯೊಂದು ವಸ್ತು ಮೇಲೆ ನಾವು ತೆರಿಗೆ ಕಟ್ತೀವಿ. ಆ ದುಡ್ಡನ್ನ ಹೇಗೆ ಇವ್ರು ಫೋಲ್ಡ್ ಮಾಡ್ತಾರೆ ಅನ್ನೋದನ್ನ ನಾವು ಇವತ್ತು ತೋರ್ಸಕ್ಕೆ ಇಲ್ಲಿ ಬಂದಿದ್ದೀವಿ. ಇವ್ರು ತರ್ತಾರೆ, ಆ ಮೆಟೀರಿಯಲ್ ಹಾಕಿದ್ದಾರೆ. ಸುಮಾರು 1 ವರ್ಷ ಮೇಲೆ ಆಯ್ತು. ಎಷ್ಟೋ ಮಳೆ ಸುರಿತಾ ಇದೆ. ಮತ್ತೆ ಎಲ್ಲಿ ಹಾಕಿದ್ದಾರೆ, ರಸ್ತೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ಕೂಡ ಅವ್ರ ಸಾರ್ವಜನಿಕರಿಗೆ ತೊಂದರೆನೆ. ಯಾವುದೋ ಒಂದು ಗಾಡಿ ಹೋಗ್ಬೇಕಂದ್ರೂ ಕೂಡ ಈ ಕಡೆ ಹೋಗಲ್ಲ. ಯಾಕೆಂದ್ರೆ ಇವರು ತಗೊಂಡ್ಬಂದು ಇಲ್ಲಿ ಲೋಡ್ ಹಾಕ್ಬಿಟ್ರೆ ಕನಿಷ್ಠ ಅದನ್ನು ಒಂದು 2-3 ತಿಂಗಳಲ್ಲಿ, 1 ತಿಂಗಳು 1.5 ತಿಂಗಳಲ್ಲಿ ಪೂರ್ಣಗೊಳಿಸಿದ್ರೆ ಅವ್ರು ಓಡಾಡಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಇವ್ರು ಅದನ್ನೂ ಮಾಡದೆ ಅರ್ಧಂಬರ್ಧ ಕೆಲಸ ಮಾಡಿ ಏನ್ ಕಚ್ಚಾ ವಸ್ತುಗಳು ಮತ್ತೆ ಇದನ್ನ ತಂತಿದ್ರು ರಸ್ತೆಯಲ್ಲಿ ಬಿಟ್ಬಿಟ್ಟು ಇದು ಕೂಡ ಪೋಲಾಗಿ ಕೊಚ್ಕೊಂಡು ಹೋಗುತ್ತೆ. ಈ ತರ ಸುಮಾರು ನಮ್ಮ ತೆರಿಗೆ ದುಡ್ಡನ್ನ ವೇಸ್ಟ್ ಮಾಡಕ್ಕೆ ಸುಮಾರು ಜನ ಕಾಂಟ್ರಾಕ್ಟರ್ ಬರ್ತಾರೆ, ಎಲ್ಲಿಂದನೋ ಬರ್ತಾರೆ. ಯಾಕೆ ನಮ್ಮ ಕಡೆ ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ಜ್ಞಾನ ಪಡೆದಿರೋರು ಇದ್ದಾರೆ, ಅವ್ರಿಗೆ ಯಾರಿಗೂ ಕಾಂಟ್ರಾಕ್ಟರ್ ಕೊಡಲ್ಲ. ಅದು ಏನಕ್ಕೋಸ್ಕರ ಅವ್ರು ಕೊಡಲ್ಲ ಅಂತ ನಮ್ಗೆ ಒಂದು ಇದಿಲ್ಲ. ಯಾಕೆ ಇವರು ಗುಣಮಟ್ಟವನ್ನು ಕಾಪಾಡಲ್ವಾ? ಅಷ್ಟು ದೂರದಿಂದ ಬರೋರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ ನೋಡಿ. ಅವರು ಅರ್ಧಂಬರ್ಧ ಬಿಟ್ಟು ಹೋಗ್ಬಿಟ್ರೆ ಅವ್ರು ಎಲ್ಲಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾ ಇದಾರೆ, ಯಾಕೆ ಬಿಟ್ಟೋದ್ರು ಅನ್ನೋ ರೀಸನ್ ಕೂಡ ಯಾರಿಗೂ ಹೇಳಿಲ್ಲ. ಇವಾಗ ಈ ಕೆಲಸನ ಯಾರು ಪೂರ್ಣ ಮಾಡ್ತಾರೆ, ಈ ಕೆಲಸನ ಮತ್ತೆ ಮುಂದೆ ಯಾರು ಪೂರ್ಣ ಮಾಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ರೈತರು ಕಳ್ಕೊಂಡಿದ್ದಾರೆ. ನಮ್ಮೂರಿಗೆ ಈ ಸೌಲಭ್ಯ ಬರುತ್ತಾ ಬರಲ್ವಾ ಅನ್ನೋ ಒಂದು ಊಹದಲ್ಲಿ ಅವರು ಕಾಯ್ತಾ ಇದ್ದಾರೆ. ಮತ್ತೆ ಈ ಸಿಮೆಂಟ್ ನೋಡಿ, ಸಿಮೆಂಟ್ ಸುಮಾರು ಎಷ್ಟು ತಿಂಗಳು ಗಡ್ಡೆ ಕಟ್ಬಿಟ್ಟಿದೆ. ಎಷ್ಟಂದ್ರೆ ಸುಮಾರು ತಿಂಗಳಿಂದ ಇದು ನೋಡಿ ಗಡ್ಡೆ 6 ತಿಂಗಳ ಮೇಲೆ ಆಗಿದೆ. ಈ ಸಿಮೆಂಟ್ ಹಾಕಿದ್ರು ಕೂಡ ಯಾವ ತರ ಗುಣಮಟ್ಟ ಬರುತ್ತೆ? ದೂರದಿಂದ ತಗೊಳಪ್ಪ, ದೂರದಿಂದ ಎಲ್ಲಿ ದೂರದಿಂದ ವಿಡಿಯೋ ತಗೊಳ್ಳಿ. ಇದು 6 ತಿಂಗಳಾಗಿದೆ. ಏನೋ 6 ತಿಂಗಳು 1 ವರ್ಷನಾಗಿದೆ. ಗಡ್ಡೆ ಕಟ್ಟಿದೆ. ಇಂಥ ಸಿಮೆಂಟ್ ಹಾಕಿದ್ರೆ ಯಾವ ಗುಣಮಟ್ಟ ಕಟ್ಟಡ ಇರುತ್ತೆ? ಎಷ್ಟು ಇರ್ಬೋದು ಅದು? ಸೌಲಭ್ಯಗಳು ಈ ತರ ಮಾಡ್ತಾ ಇದ್ದಾರೆ. ನಮ್ಮ ಯೋಜನೆ, ಸರ್ಕಾರ ಯೋಜನೆಗಳನ್ನ ತಗೊಳ್ಳೋದು, ಅದನ್ನ ಪೂರ್ಣ ಮಾಡಲ್ಲ, ಅರ್ಧಂಬರ್ಧ ಮಾಡಿ ಸಾರ್ವಜನಿಕ ಸೌಲಭ್ಯನೂ ಕಲ್ಪಿಸುತ್ತೆ. ಅವ್ರು ಇಷ್ಟ ಬಂದಂಗೆ ಹೋಗೋದು. ಮತ್ತೆ ಇದಕ್ಕೆ ಒಂದು ಬೋರ್ವೆಲ್ಲಿನ ಏನು
ಸೌಲಭ್ಯ ಕಲ್ಪಿಸಬೇಕಿತ್ತು. ಇಲ್ಲಿ ತನಕ ಬೋರ್ವೆಲ್ಲೇ ಕೊಡ್ತಿಲ್ಲ, ಇಲ್ಲಿ ನೀರಿನ ಸಂಪರ್ಕ ಇಲ್ಲಿಂದ ಕೊಡ್ತಾರೆ. ಟ್ಯಾಂಕ್ ನೋಡಿ ಅರ್ಥಂಪರ್ಧ ಮಾಡಿದ, ಅದು ನೋಡಿ ಆಲ್ರೆಡಿ ಇದಾಗಿದೆ, ಶೇಡ್ ಹೊಡಿತಾ ಇದೆ ಕಂಬಿಗಳೆಲ್ಲ. ಅದು ಕಟ್ಟಿದ್ರೂ ಕೂಡ ಎಷ್ಟು ತಿಂಗಳು ಇರ್ತದೆ, ಮತ್ತೆ ಸೋರುವುದು, ಮತ್ತೆ ಇದೆಲ್ಲ ಪ್ರಾಬ್ಲಮ್ಸ್ಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜನರ ಮೇಲೆ ತೆರಿಗೆ ಹಾಕೋದು, ಮತ್ತೆ 3 ಸಾರಿ ಇದನ್ನ ಬಿಲ್ ಮಾಡೋದು. ಈ ತರ ಒಂದು ಯೋಜನೆಗಳಲ್ಲಿ ತೊಡ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ಸ್ ಎಲ್ಲ. ಅದಕ್ಕೆ ನಾವೇನು ಇವತ್ತು ಕೇಳ್ತಾ ಇದೀವಿ, ಇವ್ರಿಗೆ ಬರಬೇಕಾದ ಸೌಲಭ್ಯವನ್ನ ಆದಷ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲಿ ಬಂದು ಅದನ್ನ ಪೂರ್ಣಗೊಳಿಸಿ ಅವ್ರಿಗೆ ನೀರಿನ ಸೌಲಭ್ಯವನ್ನು ಕಲ್ಪಿಸ್ಬೇಕಂತ ಹೇಳಿ ನನ್ನ ಇವತ್ತು ನಾವು ಬಂದಿದ್ವಲ್ಲ ಏನು ಒಂದು ಉದ್ದೇಶ, ಅದನ್ನ ನಾನು ಇಲ್ಲಿಗೆ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇದೇ ತರ ಇದೇನು ಇತ್ತಂದ್ರೆ ನಾವು ಒಂದೂವರೆ ತಿಂಗಳು ಇದನ್ನ ವೇಟ್ ಮಾಡ್ತೀವಿ. ಅಷ್ಟು ಒಳಗಡೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನ ನಾವು ತಲುಪಿಸ್ತೀವಿ ಅಂತ ಹೇಳಿ ಹೇಳ್ತಾ ನನ್ನ ಈ ಒಂದು ಮಾತುಗಳನ್ನ ಮುಂದೆ ಸ್ಟೀಲ್ ಹಾಕಿದ್ದಾರೆ, ಅದ್ರ ಮೇಲೆ ಅಲ್ಲಿ ಇನ್ನೊಂದು ಕಮ್ಮಿ ತಗೊಂಡ್ಬಂದಿದ್ದಾರೆ. ಇದಕ್ಕೆ ಏನು ಕಬ್ಬಿಣ ತಗೊಂಡ್ಬಂದಿದ್ದಾರೆ, ಆ ಕಬ್ಬಿಣ ಸಹ ಇವತ್ತು ಶೇಡ್ ಹೊಡೆದಿದೆ, ಸುಮಾರು ತಿಂಗಳಾಗಿದೆ. ಯಾಕೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಬರ್ದೇ ಇರೋದು. ನೀವು ಮುಂದೆ ಬನ್ನಿಪ್ಪ, ಮುಂದೆ 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 ಬನ್ನಿ. ಸುಮಾರು ಕ್ವಿಂಟಲ್ ಇಲ್ಲಿ ಏನು ಕಬ್ಬಿಣ ತಂದಿದ್ದಾರೆ, ಏನು ಅದನ್ನ ಟ್ಯಾಂಕ್ ನಿರ್ಮಿಸಕ್ಕೆ. ಆದ್ರೆ ಅದನ್ನ ಸಮಯಕ್ಕೆ ಸರಿಯಾಗಿ ಅವರು ಅದನ್ನ ಮಾಡಿದೆ ನೋಡಿ, ತಗೊಂಡ್ಬಂದು ಕಬ್ಬಿಣ ಇಲ್ಲಿ ಹಾಕಿದ್ದಾರೆ. ಸುಮಾರು ವರ್ಷ ಆಗ್ತಾ ಇದೆಯಂತೆ ನೋಡಿ. ಇವತ್ತು ಶೇಡ್ ಹೊಡಿತಾ ಇದ್ದಾರೆ. ಇದನ್ನ ತಗೊಂಡೋಗಿ ನೆನೆದು ಅದನ್ನ ತಗೊಂಡೋಗಿ ಅವರು ನಿರ್ಮಿಸೋದಕ್ಕೆ ಎಷ್ಟು ವರ್ಷಗಳಾಗ್ಬೋದು, ಎಷ್ಟು ತಿಂಗಳಾಗ್ಬೋದು? ಫೋಟೋ ತೆಗಿಯಪ್ಪ ಇದ ನಂಗೆ. ಅವ್ರು ಹಾಕಿದ್ರೆ ನೋಡಿ, ಗಿಡಗಳು ಕೂಡ ಬೆಳೆದು ಬಿಟ್ಟು ಅದ್ರ ಮೇಲೆ ಹರಳ್ಕೊಂಡಿದೆ. ಅಂದ್ರೆ ಯಾವ ಮಟ್ಟಿಗೆ ಎಷ್ಟು ತಿಂಗಳಾಗಿರ್ಬೋದು.